ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ ಡೀಸ್ಕಸ್ ಮಾಡೋಣ. ಇದು ಪೇಪರ್ 2ನ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ, ಪೇಪರ್ 2, ಮತ್ತು ಇದು ನಮ್ಮ 16ನೇ ಮಾಡೆಲ್ ಕ್ವಶನ್ ಪೇಪರ್. ಸೊ ಪೇಪರ್ 2ದು 16ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಕೆಳಕಂಡ ಹರಿದಾಸರುಗಳನ್ನು ಅವರ ಅಂಕಿತಗಳೊಂದಿಗೆ ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜೋಡಿಸಿ ಬರೆದಾಗ ಶ್ರೀಪಾದರ ಏನು ಅಂಕಿತನಾಮ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಶ್ರೀಪಾದರದು ರಂಗವಿಠಲ ಆಗುತ್ತೆ. ಮತ್ತು ಪುರಂದರದಾಸರ ಅಂಕಿತನಾಮ ಯಾವುದಂದ್ರೆ ಪುರಂದರ ವಿಠಲ ಇದೆ. ಮತ್ತು ಕನಕದಾಸರ ಅಂಕಿತನಾಮ ಯಾವುದಪ್ಪ ಅಂದರೆ ಆದಿಕೇಶವ. ಅದೇ ರೀತಿಯಾಗಿ ವಾದಿರಾಜರ ಅಂಕಿತನಾಮ ಯಾವುದಪ್ಪ ಅಂತಂದರೆ ಹಯವದನ ಅನ್ನೋದು. ಸೊ ಇಲ್ಲಿ ಅದಕ್ಕೋಸ್ಕರ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಶಿವರಾಮ ಕಾರಂತರ ಯಾವ ಕಾದಂಬರಿ ಚಲನಚಿತ್ರ ಆಗಿಲ್ಲ ಅಂತ ಕೇಳಿದ್ದಾರೆ. ಸೊ ಕೆಳಗಿನ ಒಂದೊಂದು ನೋಡ್ತಾ ಬರೋಣ ನೋಡಿ. ಬೆಟ್ಟದ ಜೀವ ಅಂತ ಚಲನಚಿತ್ರ ಆಗಿದೆ. ಇನ್ನು ಮೈ ಮನಗಳ ಸುಳಿಯಲ್ಲಿ ಇದು ಆಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಇನ್ನು ಜೋಮನಮುಡಿ ದುಡಿ ಆಗಿದೆ. ಚುಗುರಿದ ಕನಸು ಇದು ಕೂಡ ಚಲನಚಿತ್ರ ಆಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್, ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಸೊ ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರು ಯಾರಪ್ಪ ಅಂತ ಅಂದರೆ ಆಪ್ಷನ್ ಸಿ ಅಲ್ಲಮ ಪ್ರಭುಗಳಾಗಿದ್ದರು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಕವಿಗಳಲ್ಲ, ಜ್ಞಾನಪೀಠ ಪುರಸ್ಕೃತ ಕೃತಿ ಅಂತ ಕೇಳಿದ್ದಾರೆ. ಅಲ್ಲ ಅಂತಂದ್ರೆ ಇಲ್ಲಿ ನೋಡಿ ಆಪ್ಷನ್ ಎ ಏನಂತ ಚಿಕ್ಕವೀರ ರಾಜೇಂದ್ರ ಇದು ಕೂಡ ಪಡೆದುಕೊಂಡಿದೆ ಜ್ಞಾನಪೀಠ ಪ್ರಶಸ್ತಿ. ಭಾರತ ಸಿಂಧು ರಶ್ಮಿ ಇದು ಕೂಡ ಪಡೆದುಕೊಂಡಿದೆ. ಮುಖಜ್ಜ ಕನಸುಗಳು ಇದು ಕೂಡ ಪಡೆದುಕೊಂಡಿದೆ. ಕೊನೆಯದಾಗಿ ಮಲೆಗಳಲ್ಲಿ ಮದುಮಗಳು ಅನ್ನುವಂಥದ್ದು ಜ್ಞಾನಪೀಠ ಪುರಸ್ಕೃತ ಕೃತಿ ಆಗಿರುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಕೆಳಕಾಣಿಸಿದ ಕವಿಗಳಲ್ಲಿ ಯಾರು ಕವಿ ಚಕ್ರವರ್ತಿ ಬಿರುದು ಹೊಂದಿಲ್ಲ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವರಲ್ಲಿ ಯಾರು ಕವಿ ಚಕ್ರವರ್ತಿ ಬಿರುದು ಹೊಂದಿಲ್ಲ ಅಂತಂದರೆ ಪಂಪ ಚಕ್ರವರ್ತಿ ಬಿರುದನ್ನು ಹೊಂದಿಲ್ಲ. ಇನ್ನು ರನ್ನ, ಜನ್ನ, ಪೊನ್ನ ಇವರು 3 ಕವಿ ಚಕ್ರವರ್ತಿಗಳೆಂದು ಕರೆಯಲಾಗುತ್ತೆ. ಇಲ್ಲಿ ನೋಡಿ ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವುದು ಅಂತ ಕೇಳಿದರೆ. ಸೊ ನಮಗೆಲ್ಲರಿಗೂ ಗೊತ್ತಿದೆ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಹಿರೇಕೊಡಗಿ ಅನ್ನುವಂಥ ಊರು. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕೊಪ್ಪಳಿನ ಕೊಟ್ಟಿದ್ದಾರೆ, ಇದು ಸರಿಯಾಗುತ್ತೆ, ಬಟ್ ಇದು ತಾಲೂಕಾಗುತ್ತೆ. ಇದು ಹಿರೇಕೂಡಗಿ ಅನ್ನುವಂಥ ಊರು ಅವ್ರದ್ದು, ನೆನ್ಪಿಟ್ಕೊಳ್ರಿ, ಹಿರೇಕೂಡಗಿ. ನೆಕ್ಸ್ಟ್, ಕೇಳಿಸುತ್ತಿದೆ ಅವರು ಅಂದು ನುಡಿದ ಈ ವಾಕ್ಯದಲ್ಲಿನ ಅರ್ಥಪೂರ್ಣವಾಗಿ ಜೋಡಿಸಿ ಬರೆದಾಗ ಪದಪುಂಜದ ಕ್ರಮ ಸಂಖ್ಯೆ ಏನಾಗುತ್ತೆ ಅಂತ ಕೇಳಿದರೆ. ಸೊ ಇದು ಅರ್ಥಪೂರ್ಣವಾಗಿ ಜೋಡಿಸಿ ಬರೆದಾಗ ಸರಿ ಹೊಂದುವುದು ಆಪ್ಷನ್ ಬಿ ಆಗುತ್ತೆ ನೋಡಿ. ಏನಪ್ಪ ಅಂತಂದರೆ ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ ಅನ್ನೋದು ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಯಾವುದು ಅಂತ ಕೇಳಿದರೆ. ಸೊ ಇವೆರಡುಗಳಲ್ಲಿ ಪರಸ್ಪರ ಹೋಲಿಕೆ ಇರತಕ್ಕಂಥದ್ದು ಉಪಮಾಲಂಕಾರ ಅನ್ನುವಂಥದ್ದು ನೋಡಿ. ಉಪಮೇಯ ಮತ್ತು ಉಪಮಾನಗಳ ಪರಸ್ಪರ ಹೋಲಿಕೆ ಇರುವುದು. ನೆಕ್ಸ್ಟ್, ಇನ್ನು ಚರಣ ಕಮಲ ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ. ಸೊ ಈ ಒಂದು ಚರಣ ಕಮಲದಲ್ಲಿ ಕಂಡು ಬರತಕ್ಕಂಥ ಅಲಂಕಾರ ರೂಪಕ ಅಲಂಕಾರ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ದ.ರಾ ಬೇಂದ್ರೆರವರ ಕವನ ಸಂಕಲನ ಯಾವುದು ಅಂತ ಕೇಳಿದರೆ. ಸೊ ದ.ರಾ ಬೇಂದ್ರೆರವರ ಕವನ ಸಂಕಲನ ಆಪ್ಷನ್ ಬಿ ಅರಳು ಮರಳಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕಾವ್ಯಾರ್ಥ ಚಿಂತನ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ. ಸೊ ಈ ಕಾವ್ಯಾರ್ಥ ಚಿಂತನ ಕೃತಿಯನ್ನು ಬರೆದವರು GS ಶಿವರುದ್ರಪ್ಪನವರು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಕವಿಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಕವಿಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಪಂಜೆ ಮಂಗೇಶರಾಯರು. ಆಪ್ಷನ್ ಬಿ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಇಜ್ಜೋಡು, ಭಾರತ ಸಿಂಧು ರಶ್ಮಿ, ಪಯಣ, ಸಮಗಾನ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇವೆಲ್ಲವುಗಳಲ್ಲಿ ಗುಂಪಿಗೆ ಸೇರದ್ದು ಸಮಗಾನ ಅನ್ನುವಂಥದ್ದು ಗುಂಪಿಗೆ ಸೇರದೇ ಇರತಕ್ಕಂಥ ಪದವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ವ್ಯಾಪಾರಿ ಈ ಪದವು ಈ ವಸ್ತುವಾಚಕಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ ಇದೊಂದು ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾಗಿದೆ ವ್ಯಾಪಾರಿ ಅನ್ನುವಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್,
ಕತ್ತಿಮಸೆ ಈ ನುಡಿಗಟ್ಟಿನ ಅರ್ಥ ವಿಶೇಷ ಯಾವುದು ಅಂತ ಕೇಳಿದರೆ, ಸೊ ಕತ್ತಿಮಸೆ ಅನ್ನುವಂಥ ನುಡಿಗಟ್ಟಿನ ವಿಶೇಷ ಏನಪ್ಪ ಅಂತಂದರೆ ಆಪ್ಷನ್ ಬಿ ದ್ವೇಷ ಸಾಧಿಸು ಅನ್ನೋದಾಗುತ್ತೆ. ದ್ವೇಷವನ್ನು ಸಾಧಿಸೋಕೆ ಕತ್ತಿಮಸೆ ಅಂತ ಕರೆಯಲಾಗುತ್ತದೆ. ಇನ್ನು ಮೈ ಮುಚ್ಚು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಸೊ ಮೈ ಮುಚ್ಚು ಅನ್ನುವಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಅಂತಂದರೆ ಇದೊಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಬಿರುಗಾಳಿಯಿಂದ ಈ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ, ಸೊ ಬಿರುಗಾಳಿ ಇಂದ ಅಂತ ಇದೆ. ಇಂದ ಅನ್ನುವಂಥದ್ದು ಯಾವ ವಿಭಕ್ತಿ ಪ್ರತ್ಯಯ ಅಂತಂದರೆ ಆಪ್ಷನ್ ಸಿ ಇಂದ. ಸೊ ಇಲ್ಲಿ ಏನು ಕೇಳಿದ್ರೆ ನೋಡಿ, ಬಾನು ಈ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ, ಸೊ ಬಾನು ಅನ್ನುವಂಥ ಪದದ ಸಮಾನಾರ್ಥಕ ಪದ ಯಾವುದಂದ್ರೆ ಆಪ್ಷನ್ ಡಿ ಸೂರ್ಯ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಅವನು ಉಂಡ ಮನೆಗೆ ಕೇಡು ಬಗೆದನು, ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಅರ್ಥಾಂತರ ನ್ಯಾಸಾಲಂಕಾರ ಇದೆ ಇದರಲ್ಲಿ. ಅರ್ಥಾಂತರ ನ್ಯಾಸಾಲಂಕಾರ ಕಂಡುಬರುತ್ತೆ. ನೆಕ್ಸ್ಟ್, ಪಾರದಿ ಈ ಪದದ ಅರ್ಥವೇನು ಅಂತ ಕೇಳಿದರೆ, ಸೊ ಪಾರದಿ ಪದದ ಅರ್ಥ ಏನಪ್ಪ ಅಂತಂದ್ರೆ ಬೇಟೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಸಮಷ್ಟಿ ಪದದ ವಿರುದ್ಧಾರ್ಥಕ ರೂಪ ಏನು ಅಂತ ಕೇಳಿದರೆ, ಸೊ ಸಮಷ್ಟಿ ಪದದ ವಿರುದ್ಧಾರ್ಥಕ ರೂಪ ಏನಪ್ಪ ಅಂತಂದರೆ ವೇಷ್ಟಿ ಅನ್ನುವಂಥದ್ದು ಆಪ್ಷನ್ ಎಲ್ಲಿ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್, ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ ಕೆಳಗಿನವುಗಳಲ್ಲಿ ಅಂತ ಕೇಳಿದರೆ, ಸೊ ಗುಂಪಿಗೆ ಸೇರದ ಪದದಲ್ಲಿ ಬನ್ನಿ ಬನ್ನಿ ಅನ್ನುವಂಥದ್ದು ಗುಂಪಿಗೆ ಸೇರದೇ ಇರತಕ್ಕಂಥ ಪದವಾಗಿದೆ ಜೋಡು ನುಡಿಗಳಲ್ಲಿ. ನೆಕ್ಸ್ಟ್, ಮಾಡ್ಯಾರ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ಎ ಮಾಡಿದ್ದಾರೆ ಅನ್ನುವುದು ಮಾಡ್ಯಾರ ಪದದ ಗ್ರಾಂಥಿಕ ರೂಪವಾಗುತ್ತದೆ. ಇನ್ನು ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರೆ, ಸೊ ಇದರ ವಚನಗಳ ಅಂಕಿತ ರಾಮನಾಥ. ಜೇಡರ ದಾಸಿಮಯ್ಯ ಅನ್ನುವಂಥ ವಚನಗಳ ಅಂಕಿತ ರಾಮನಾಥವಾಗಿದೆ. ನೆಕ್ಸ್ಟ್, ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಆಪ್ಷನ್ ಎ ಕ್ರಿಯಾ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ನಾನು ನಾವು ಅನ್ನುವುದಾಗುತ್ತೆ ಉತ್ತಮ ಪುರುಷ ಆಗುತ್ತೆ. ನಾನು ನಾವು ಅನ್ನುವಂಥವು ಉತ್ತಮ ಪುರುಷ, ಮತ್ತು ಅವನು ಅವರು ಅನ್ನುವಂಥದ್ದು ಯಾವ ಪುರುಷ ಆಗುತ್ತೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನೋಡಿ, ಇದೊಂದು ಪ್ರಥಮ ಪುರುಷ ಆಗುತ್ತೆ. ಅವನು ಅವರು ಅನ್ನುವಂಥದ್ದು ಪ್ರಥಮ ಪುರುಷ, ನಾನು ನಾವು ಅನ್ನೋದು ಉತ್ತಮ ಪುರುಷ. ನೆಕ್ಸ್ಟ್, ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ ಕೆಳಗಿನವುಗಳಲ್ಲಿ ಮೆಲ್ಲನೆ ಅನ್ನುವಂಥದ್ದು ಸಾಕು, ಹೌದು, ಇಲ್ಲ ಇವೆಲ್ಲವೂ ಒಂಥರ ಆದರೆ ಮೆಲ್ಲನೆ ಅನ್ನುವಂಥದ್ದು ಒಂದು ಗುಂಪಿಗೆ ಸೇರದ ಪದವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕ್ರಿಯಾಪದದ ಮೂಲ ರೂಪ ಏನು ಅಂತ ಕೇಳಿದರೆ, ಸೊ ಕ್ರಿಯಾಪದದ ಮೂಲ ರೂಪ ಏನಪ್ಪ ಅಂತಂದರೆ ಆಪ್ಷನ್ ಸಿ ಧಾತು ಆಗಿದೆ. ಕ್ರಿಯಾಪದದ ಮೂಲ ರೂಪ ಧಾತು. ಅನ್ವರ್ತಕ ನಾಮವೆಂದರೆ ಯಾವುದು ಅಂತ ಕೇಳಿದರೆ, ಸೊ ಅನ್ವರ್ತಕ ನಾಮ ಅಂತಂದರೆ ಇಲ್ಲಿ ಆಪ್ಷನ್ ಸಿ ಅರ್ಥಕ್ಕನುಗುಣವಾದ ಹೆಸರಿಗೆ ಅನ್ವರ್ತಕ ನಾಮ ಅಂತ ಕರೀತಾರೆ. ಅರ್ಥಕ್ಕೆ ಅನುಗುಣವಾದ ಹೆಸರು. ನೆಕ್ಸ್ಟ್, ಅರಿ ಸಮಾಸಕ್ಕೆ ಉದಾಹರಣೆ ಇದು ಅಂತ ಕೇಳಿದರೆ, ಸೊ ಅರಿ ಸಮಾಸಕ್ಕೆ ಕೆಳಗಿನವುಗಳಲ್ಲಿ ಮಂಗಳಾರತಿ ಅನ್ನುವಂಥದ್ದು ಉದಾಹರಣೆಯಾಗುತ್ತೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಇನ್ನು ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿರುತ್ತದೆ ಅಂತ ಕೇಳಿದರೆ, ಸೊ ಕರ್ತರಿ ಪದದಲ್ಲಿ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿ ಕಂಡುಬರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಸ್ಕ್ರಾಂಬಲ್ ದ ಜಂಬಲ್ ಸೆಂಟೆನ್ಸ್ ಇಂಟು ದ ಚೂಸ್ ದ ರೈಟ್ ಆಲ್ಟರ್ನೇಟಿವ್ ಅಂತ ಕೇಳಿದರೆ, ಅಂದರೆ ಏರುಪೇರು ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಹೊಂದಿಸಿ ಬರೆದಾಗ ಫಸ್ಟ್ ನಾವೇನು ತೊಗೋಬೇಕಂದ್ರೆ ಹೆಸರು ತೊಗೋಬೇಕಾಗುತ್ತೆ. ತೇಜಸ್ ಹ್ಯಾಡ್ ಅ ಸ್ಟೋರಿ ಬುಕ್ ವಿಚ್ ವಾಸ್ ಗಿವನ್ ಟು ಹಿಮ್ ಬೈ ಹೀಸ್ ಅಂಕಲ್ ಅಂತ ಕೇಳಿದೆ ಅಂತ ಒಂದನೇ ವಾಕ್ಯ ಆಗುತ್ತೆ. ಸೊ ತೇಜಸ್ನಲ್ಲಿ ಒಂದು ಸ್ಟೋರಿ ಬುಕ್ ಇತ್ತು, ಅದನ್ನು ಅವನ ಅಂಕಲ್ ನೀಡಿದ್ದರು ಅವನಿಗೆ ಅನ್ನೋದಕ್ಕೆ ಸರಿಯಾಗುತ್ತೆ. ಇನ್ನು ಅದಾದಮೇಲೆ ಏನಪ್ಪ ಅಂತಂದರೆ ಹೀಸ್ ಫ್ರೆಂಡ್ ಗೇವ್ ಹಿಮ್ ಅ ಸ್ಟೋರಿ ಬುಕ್ ದಟ್ ವೆರಿ ನೆಕ್ಸ್ಟ್ ಡೇ ಅಂತ ಕೇಳಿದ್ರೆ, ಅಂದರೆ ಅದಾಗಿ ಮಾರನೇ ದಿನವೇ ಅವನ ಗೆಳೆಯ ಅವನಿಗೆ ಇನ್ನೊಂದು ಸ್ಟೋರಿ ಬುಕ್ಕನ್ನು ನೀಡಿದ ಅಂತ ಹೇಳಲಾಗುತ್ತದೆ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಸೆಂಟೆನ್ಸ್. ಅದಾದಮೇಲೆ ತೇಜಸ್ ವಾಸ್ ವೆರಿ ಸ್ಯಾಡ್ ಆ್ಯಂಡ್ ಹಿ ಡಿಡಂಟ್ ಗೋ ಟು ಪ್ಲೇ ದ್ಯಾಟ್ ಡೇ ಅಂತ, ಅಂದರೆ ತೇಜಸ್ ಆ ದಿನದಂದು ತುಂಬ ಏನಾಗಿದ್ದ, ಭಯ ಅಥವಾ ಸಂಕಷ್ಟದಲ್ಲಿದ್ದ, ಸ್ಯಾಡ್ ಆಗಿದ್ದ. ಸೊ ಅದಕ್ಕೋಸ್ಕರ ಅವನು ಆಟ ಆಡಲಿಕ್ಕೆ ಹೋಗಲಿಲ್ಲ ಅನ್ನೋದಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಏನಪ್ಪ ಅಂದರೆ ಹಿ ಲಾಸ್ಟ್ ದ ಬುಕ್ ವೆನ್ ಹಿ ಹ್ಯಾಡ್ ಟೇಕನ್ ಇಟ್ ವಿತ್ ಹಿಮ್ ಟು
ಫೇರ್ ಅಂತ ಕೇಳಿದ್ರೆ ಅಂದರೆ ಅವನು ಜಾತ್ರೆಗೆ ತೆಗೆದುಕೊಂಡು ಹೋದಾಗ ಆ ಬುಕ್ಕನ್ನು ಕಳೆದುಕೊಂಡ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಅದಾದಮೇಲೆ ಹಿ ಫೆಲ್ಟ್ ಹ್ಯಾಪಿ ಅಗೇನ್ ಆ್ಯಂಡ್ ವೆಂಟ್ ಟು ಪ್ಲೇ ವಿತ್ ಹೀಸ್ ಫ್ರೆಂಡ್ಸ್ ಅಂತ ಕೇಳಿದ್ರೆ, ಸೊ ಅದಕ್ಕೆ ಆಮೇಲೆ ಅವನು ಮತ್ತೆ ಖುಷಿಯನ್ನು ಪಡೆದುಕೊಂಡು ಅವನ ಫ್ರೆಂಡ್ಸ್ ಜೊತೆಗೆ ಆಟ ಆಡಲಿಕ್ಕೆ ಹೋದ ಅನ್ನೋದು ಸರಿಯಾದ ಹೊಂದಾಣಿಕೆ ಆಪ್ಷನ್ ಎ ಆಗುತ್ತೆ. QPSRT. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಲಿಂಕರ್ ಫ್ರಮ್ ದ 4 ಆಲ್ಟರ್ನೇಟಿವ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದರೆ, ದ ಕ್ಯಾಂಡಿಡೇಟ್ ಸ್ಯಾಟ್ ಡ್ಯಾಶ್ ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಆ್ಯಂಡ್ ರೋಟ್ ಅ ಪೋಯಮ್. ಸೊ ಇಲ್ಲಿ ಡ್ಯಾಶ್ ಅನ್ನುವಂಥದ್ದು ತುಂಬಿಸಿ ಬರೆದಾಗ, ಬಿಟ್ಟ ಸ್ಥಳವನ್ನು ತುಂಬಿದಾಗ ಸರಿಯಾದಂತಹ ಉತ್ತರವಾಗೋದು ಆಪ್ಷನ್ ಡಿ ಆಗುತ್ತೆ. ದ ಕ್ಯಾಂಡಿಡೇಟ್ ಸ್ಯಾಟ್ ಬಿಸೈಡ್ ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಆ್ಯಂಡ್ ರೋಟ್ ಅ ಪೋಯಮ್. ದ ಕ್ಯಾಂಡಿಡೇಟ್ ಅಂದರೆ ಒಬ್ಬ ಅಭ್ಯರ್ಥಿ ಸ್ಟ್ಯಾಚ್ಯೂ ಆಫ್ ಯುನಿಟಿಯ ಪಕ್ಕದಲ್ಲಿ ಕುಳಿತುಕೊಂಡು ಒಂದು ಪೋಯಮನ್ನು ಬರೆದು ಅನ್ನುವುದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಕೇಳಿದರೆ, ಸೊ ಕೆಳಗಿನವುಗಳಲ್ಲಿ ಸರಿಯಾದ ಸ್ಪೆಲ್ಲಿಂಗನ್ನು ಹುಡುಕಿರಿ ಅಂತ. ಇಲ್ಲಿ ಸರಿಯಾದ ಸ್ಪೆಲ್ಲಿಂಗನ್ನು ಹುಡುಕಿದಾಗ ಡಿಸಿಪ್ಲಿನ್ ಅನ್ನೋದು ಆಪ್ಷನ್ ಎ ಸರಿಯಾದ ಸ್ಪೆಲ್ಲಿಂಗ್ ಆಗಿದೆ, ಅದನ್ನು ಕೂಡ ತಿಳಿದುಕೊಡ್ರಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೂರಲ್ ಫಾರ್ಮ್ಸ್ ಈಸ್ ಕರೆಕ್ಟ್ ಅಂತ ಕೇಳಿದರೆ, ಸೊ ಯಾವುದು ಕೆಳಗಿನವುಗಳಲ್ಲಿ ಯಾವ ಬಹುವಚನ ಪದವು ಸರಿಯಾಗಿದೆ ಅಂತ. ಇಲ್ಲಿ ನೋಡಿದರೆ ಟೀತ್ ಅನ್ನುವಂಥದ್ದು ಒಂದು ಬಹುವಚನ ಪದ ಸರಿಯಾಗಿದೆ. ಯಾಕಂತಂದರೆ ಸಿಂಗ್ಯುಲರ್ ಫಾರ್ಮ್ ಟೂತ್ ಅಂತ ಕರಿತೀವಿ, ಅದರ ಪ್ಲೂರಲ್ ಫಾರ್ಮ್ ಏನಪ್ಪ ಅಂತಂದರೆ ಟೀತ್ ಆಗುತ್ತೆ. ಚಿಲ್ಡ್ರನ್ಸ್ ಅನ್ನೋದು ತಪ್ಪಾಗುತ್ತೆ, ಯಾಕಂತಂದರೆ ಚಿಲ್ಡ್ರನ್ ಒಂದು ಬಹುವಚನ ಪದವಾಗಿದೆ. ಫುಟ್ಸ್ ಅನ್ನೋದು ಕೂಡ ತಪ್ಪಾಗುತ್ತೆ, ಯಾಕಂತಂದರೆ ಫೀಟ್ ಅಂತ ಕರೀತಾರೆ ಸಿಂಗ್ಯುಲರ್, ಫುಟ್ ಅಂತ ಅಂದರೆ ಪ್ಲೂರಲ್ ಆಗುತ್ತೆ. ಇನ್ನು ಫರ್ನಿಚರ್ಸ್ ಅನ್ನೋದು ಕೂಡ ತಪ್ಪಾಗುತ್ತೆ, ಯಾಕಂತಂದರೆ ಅದರಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಇರಲ್ಲ, ಫರ್ನಿಚರ್ ಅಂತ ಬರುತ್ತೆ. ನೆಕ್ಸ್ಟ್, ದ ವರ್ಡ್ ರೆಸ್ಪೆಕ್ಟ್ ಟೇಕ್ಸ್ ದ ಪ್ರಿಫಿಕ್ಸ್ ಅಂತ ಕೇಳಿದರೆ, ಸೊ ರೆಸ್ಪೆಕ್ಟ್ಗೆ ಇದ್ರ ಮುಂದೆ ಯಾವ ಒಂದು ಪ್ರಿಫಿಕ್ಸನ್ನು ಹಚ್ಚಿದರೆ ಸರಿಯಾದ ಹೊಂದಾಣಿಕೆ ಆಗುತ್ತೆ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗೋದು ಆಪ್ಷನ್ ಸಿ ನೋಡಿ. ಡಿಸ್ರೆಸ್ಪೆಕ್ಟ್ ಅಂದರೆ ಅದರ ನೆಗೆಟಿವ್ ವರ್ಡ್ ಆಗುತ್ತೆ ಪ್ರಿಫಿಕ್ಸ್ ಹಚ್ಚಿದರೆ. ಡಿಸ್ರೆಸ್ಪೆಕ್ಟ್ ಅನ್ನೋದು ರೆಸ್ಪೆಕ್ಟ್ನ ಒಂದು ಅಪೋಸಿಟ್ ಅಥವಾ ಆ್ಯಂಟೋನೇಮ್ ಆಗಿದೆ. ನೆಕ್ಸ್ಟ್, ಇಲ್ಲಿ ಸೆಲೆಕ್ಟ್ ದ ವರ್ಡ್ ಪ್ರೇಸ್ ವಿಚ್ ಹ್ಯಾಸ್ ಆನ್ ಎರರ್ ಅಂತ ಕೇಳಿದರೆ, ಸೊ ಈ ಸೆಂಟೆನ್ಸ್ನಲ್ಲಿ ಯಾವುದೇ ಒಂದು ವಾಕ್ಯ ತಪ್ಪಾಗಿದೆ ಅದನ್ನು ಗುರುತಿಸಿರಿ ಅಂತ. ದ ಬಾಯ್ಸ್ ಹ್ಯಾಸ್ ರಿಟರ್ನ್ ದ ರೈಟ್ ಆನ್ಸರ್ ಇನ್ ದೇರ್ ಆನ್ಸರ್ ಶೀಟ್. ಸೊ ಇಲ್ಲಿ ಏನು ತಪ್ಪಾಗಿದೆಯಪ್ಪ, ಸೊ ಇಲ್ಲಿ ಸರಿಯಾದ ತಪ್ಪಾದದ್ದು ಆಪ್ಷನ್ ಏನು, ದ ಬಾಯ್ಸ್ ಅಂತ ಕೇಳಿದರೆ. ಸೊ ದ ಬಾಯ್ಸ್ ಅಂತ ಹಾಕಿದರೆ ಹ್ಯಾಸ್ ಅಂತ ಕೇಳಿದರೆ, ಸೊ ಹ್ಯಾವ್ ಆದರೂ ಬರಬೇಕು, ಹ್ಯಾವ್ ಅಂತ ಬರಬೇಕಿಲ್ಲಿ. ದ ಬಾಯ್ಸ್ ಹ್ಯಾವ್ ರಿಟರ್ನ್ ದ ರೈಟ್ ಆನ್ಸರ್ ಇನ್ ದೇರ್ ಆನ್ಸರ್ ಶೀಟ್ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಸಿಂಬಲ್ ಆಫ್ ಡಿಸ್ಕ್ರೀಟ್ ಅಂತ ಕೇಳಿದರೆ, ಸೊ ಐಡೆಂಟಿಫೈ ದ ಸಿನೋನೇಮ್ ಅಂದರೆ ಡಿಸ್ಕ್ರೀಟ್ ಅನ್ನುವಂತಹ ಪದದ ಸಮಾನಾರ್ಥಕ ರೂಪವನ್ನು ಗುರುತಿಸಿರಿ. ಈ ಕೆಳಗಿನವುಗಳಲ್ಲಿ ಟ್ಯಾಕ್ಟ್ಫುಲ್ ಅನ್ನುವಂಥದ್ದು ಡಿಸ್ಕ್ರೀಟ್ ಪದದ ಸಮಾನಾರ್ಥಕ ಪದವಾಗಿದೆ. ನೆಕ್ಸ್ಟ್, ಟ್ಯಾಕ್ಟ್ಫುಲ್. ಸೀತಾ ಸೇಡ್ ಮೈ ಟೀಚರ್ ಈಸ್ ಟೀಚಿಂಗ್ ಇಂಗ್ಲೀಷ್ ರಿಪೋರ್ಟೆಡ್ ಸ್ಪೀಚ್ ಆಫ್ ದ ಅಬೋವ್ ಸೆಂಟೆನ್ಸ್ ಅಂತ ಕೇಳಿದರೆ, ಸೊ ಇದನ್ನು ಯಾವ ರೀತಿಯಾಗಿ ಒಂದು ಸೆಂಟೆನ್ಸ್ ಇದೆ, ಇದನ್ನು ನಾವು ರಿಪೋರ್ಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಹೇಳಬಹುದು ಅಂತ ಗ್ರಾಮೆಟಿಕಲಿ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬರೆದಾಗ ಸೀತಾ ಸೇಡ್ ದ್ಯಾಟ್ ಹರ್ ಟೀಚರ್ ವಾಸ್ ಟೀಚಿಂಗ್ ಇಂಗ್ಲೀಷ್ ಅನ್ನೋದು ಆಪ್ಷನ್ ಬಿ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, ಚೂಸ್ ದ ಸುಟೇಬಲ್ ಕ್ವಶನ್ ಟ್ಯಾಗ್ ಅಂತ ಕೇಳಿದರೆ, ಸೊ ಇದರಲ್ಲಿ ಇರ್ತಕ್ಕಂಥ ಕ್ವಶನ್ ಟ್ಯಾಗ್ ಯಾವ ರೀತಿಯಾಗಿ ಬರುತ್ತೆ. ಹಿ ವಿಲ್ ಬೈ ಅ ಸೈಟ್ ಅಂತ ಕೇಳಿದರೆ, ಸೊ ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಹಾಕಿದಾಗ ಹಿ ವಿಲ್ ಬೈ ಅ ಸೈಟ್ ವಿಲ್ ಹಿ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗಿದೆ. ಓಂಟ್ ಹಿ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗಿದೆ. ಹಿ ವಿಲ್ ಬೈ ಅ ಸೈಟ್ ಓಂಟ್ ಹಿ ಅನ್ನೋದು ಒಂದು ಕ್ವಶನ್ ಟ್ಯಾಗ್ ಆಗುತ್ತೆ, ಓಂಟ್ ಹಿ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ದ ವರ್ಡ್ ಅಡ್ಮಿಟ್ ಅಂತ ಕೇಳಿದರೆ, ಸೊ ಅಡ್ಮಿಟ್ ಅನ್ನುವಂಥ ಇನ್ನೊಂದು ನೌನ್ ಏನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಅಡ್ಮಿಷನ್ ಅನ್ನೋದು ಅದರ ಒಂದು ನೌನ್ ಆಗಿದೆ, ಕರೆಕ್ಟ್ ಫಾರ್ಮ್ ಆಗಿದೆ, ಅಡ್ಮಿಟ್ ದ ಅಡ್ಮಿಷನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಫ್ಲೂರಲ್ ಫಾರ್ಮ್ಸ್ ಈಸ್ ರಾಂಗ್ ಅಂತ ಕೇಳಿದರೆ, ಸೊ ಕೆಳಗಿನವುಗಳಲ್ಲಿ ಯಾವ ಫ್ಲೂರಲ್ ಬಹುವಚನ ವಾಕ್ಯ ತಪ್ಪಾಗಿದೆ ಅಂತ. ಶೀಪ್ ಅನ್ನೋದು ಸರಿಯಾಗಿದೆ, ಯಾಕಪ್ಪ ಅಂತಂದರೆ ಇದು ಫ್ಲೂರಲ್ ಆಗಿದೆ. ಪೀಪಲ್ಸ್ ಇದು ತಪ್ಪು ನೋಡಿ, ಯಾಕಂತಂದರೆ ಪೀಪಲ್ಸ್ ಅಂತ ಬರೋಂಗಿಲ್ಲ, ಪೀಪಲ್ ಅಂತ ಬರುತ್ತೆ. ಸೊ ಪೀಪಲ್ ಅನ್ನೋದು ಒಂದು ಬಹುವಚನ ಆಗುತ್ತೆ, ಅದಕ್ಕೋಸ್ಕರ ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಮ್ಯಾಂಗೋಸ್ ಸರಿಯಾಗಿದೆ, ಗೀಸ್ ಕೂಡ ಸರಿಯಾಗಿದೆ. ನೆಕ್ಸ್ಟ್, ಐಡೆಂಟಿಫೈ ಇನ್ ದ ಆ್ಯಂಟೋನೇಮ್ ಆಫ್ ಟೈಂಟೆಡ್ ಅಂತ ಕೇಳಿದರೆ, ಸೊ ಟೈಂಟೆಡ್ ಪದದ ವಿರುದ್ಧಾರ್ಥಕ ಪದವನ್ನು ಹುಡುಕಿ ಅಂತ. ಇಲ್ಲಿ ಸರಿಯಾಗುವುದು ಆಪ್ಷನ್ ಎ ನೋಡಿ, ಪ್ಯೂರ್ ಅನ್ನುವಂಥದ್ದು ಟೈಂಟೆಡ್ ಪದದ ವಿರುದ್ಧಾರ್ಥಕ ಪದವಾಗಿದೆ.
ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ವಿಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ರಾಮನ್ಸ್ ಜಾಬ್ ಈಸ್ ವೆರಿ ಡಿಫಿಕಲ್ಟ್. ಸೊ ಇಲ್ಲಿ ಡಿಫಿಕಲ್ಟ್ ಅನ್ನುವಂಥ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದು ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಇದೊಂದು ಅಬ್ಜೆಕ್ಟಿವ್ ಆಗಿದೆ, ಅಡ್ಜೆಕ್ಟಿವ್ ಪದವಾಗಿದೆ ಡಿಫಿಕಲ್ಟ್ ಅನ್ನುವಂಥದ್ದು ಈ ಸೆಂಟೆನ್ಸ್ನಲ್ಲಿ. ನೆಕ್ಸ್ಟ್, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸೆಟ್ ಆಫ್ ಆರ್ಟಿಕಲ್ಸ್. ಡ್ಯಾಶ್ ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಡ್ಯಾಶ್ ಕಾಮನ್ಸ್ ಕರೆನ್ಸಿ ಅಂತ ಕೇಳಿದರೆ. ಸೊ ಇಲ್ಲಿ ಆರ್ಟಿಕಲ್ಸ್ನ ಫಿಕ್ಸ್ ಮಾಡಿ ಸೆಂಟೆನ್ಸ್ ಫಾರ್ಮ್ ಮಾಡಿದಾಗ ದ ಯುರೋಪಿಯನ್ ಕಂಟ್ರೀಸ್ ಹ್ಯಾವ್ ಅ ಕಾಮನ್ ಕರೆನ್ಸಿ ಏನಾಗುತ್ತೆ. ಸೊ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ದ ಪ್ಯಾಸಿವ್ ಫಾರ್ಮ್ ಆಫ್ ದೇ ಆರ್ ವಾಚಿಂಗ್ ದ ಕ್ರಿಕೆಟ್ ಮ್ಯಾಚ್ ಈಸ್ ಅಂತ ಕೇಳಿದರೆ. ಸೊ ದೇ ಆರ್ ವಾಚಿಂಗ್ ದ ಕ್ರಿಕೆಟ್ ಮ್ಯಾಚ್ ಅನ್ನುವಂತಹ ವಾಕ್ಯದ ಪ್ಯಾಸಿವ್ ಫಾರ್ಮ್ ಏನಂತ ಇಲ್ಲಿ ಇದು ಪ್ಯಾಸಿವ್ ಫಾರ್ಮ್ ಮಾಡಿ ಬರೆದಾಗ ಆಪ್ಷನ್ ಡಿ ಸರಿಯಾಗುತ್ತೆ. ಏನಂದ್ರೆ ದ ಕ್ರಿಕೆಟ್ ಮ್ಯಾಚ್ ಈಸ್ ಬೀಯಿಂಗ್ ವಾಚ್ಡ್ ಬೈ ದೆಮ್ ಅನ್ನೋದು ಸರಿಯಾದ ಒಂದು ಪ್ಯಾಸಿವ್ ಫಾರ್ಮ್ ಆಗುತ್ತೆ. ಆಕ್ಟಿವ್ ಟು ಪ್ಯಾಸಿವ್ ವೈಸ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಕೆಳಗಿನವುಗಳಲ್ಲಿ ಸರಿಯಾದ ಗ್ರಾಮೆಟಿಕಲಿ ಸರಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಹುಡುಕಿ ಅಂತ ಹೇಳಿದರೆ. ಸೊ ಇಲ್ಲಿ ಟೈಮ್ ವೇಸ್ಟ್ ಜಾಸ್ತಿ ಮಾಡಲ್ಲ. ಆಪ್ಷನ್ ಎ ಇಲ್ಲಿ ಗ್ರಾಮೆಟಿಕಲಿ ಸರಿಯಾದ ಸೆಂಟೆನ್ಸ್ ಆಗಿದೆ. ಇಫ್ ಹಿ ಹ್ಯಾಡ್ ಸ್ಟಡಿಡ್ ವೆಲ್ ಹಿ ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಅನ್ನೋದು ಒಂದು ಸರಿಯಾದ ಉತ್ತರ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ದ ವರ್ಡ್ ಡಿಕ್ಲೇರ್. ಡಿಕ್ಲೇರ್ ಅನ್ನುವಂಥ ಪದದ ಕರೆಕ್ಟ್ ಆದ ನೌನ್ ಏನಂತ ಕೇಳಿದರೆ. ಸೊ ಡಿಕ್ಲೇರ್ ಅನ್ನುವಂಥ ಪದವನ್ನು ನೌನ್ ಮಾಡಿದ ಬರೆದಾಗ ಡಿಕ್ಲೇರೇಷನ್ ಅನ್ನೋದು ಸರಿಯಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಹೊಂದಾಣಿಕೆಯಾಗಿದೆ. ನೆಕ್ಸ್ಟ್, ಕಂಪ್ಯಾರಿಟಿವ್ ಡಿಗ್ರಿ ಫಾರ್ಮ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಕೇಳಿದರೆ. ಸೊ ಇದನ್ನು ಕಂಪೇರ್ ಮಾಡಿ ಬರೆದಾಗ ಏನಾಗುತ್ತೆ, ನೋ ಅದರ್ ಪೀಕ್ ಈಸ್ ಆ್ಯಸ್ ಹೈ ಆ್ಯಸ್ ಮೌಂಟ್ ಎವರೆಸ್ಟ್ ಇನ್ ದ ವರ್ಲ್ಡ್. ಸೊ ಈ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಕಂಪೇರ್ ಮಾಡಿ ಬರೆದಾಗ ಯಾವ ರೀತಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂದರೆ ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದೆನ್ ಎನಿ ಅದರ್ ಪೀಕ್ಸ್ ಇನ್ ದ ವರ್ಲ್ಡ್ ಅನ್ನೋದು ಒಂದು ಕಂಪೇರಿಟಿವ್ ಡಿಗ್ರಿ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಹಿ ಸೇಡ್ ಟು ಹರ್ ಆರ್ ಯು ಕಮಿಂಗ್ ಟು ದ ಪಾರ್ಟಿ ಅಂತ ಅವಳಿಗೆ ಕೇಳಿದ, ನೀನು ಪಾರ್ಟಿಗೆ ಬರುತ್ತೀಯ ಅನ್ನೋದು. ಸೊ ಇಲ್ಲಿ ಏನಪ್ಪ ಅಂತಂದರೆ ಆಪ್ಷನ್ ಇದನ್ನು ಕಂಪೇರಿಟಿವ್ ಡಿಗ್ರಿ ಮಾಡಿದಾಗ ಸರಿಯಾದ ಆಪ್ಷನ್ ಡಿ. ಹಿ ಆಸ್ಕ್ಡ್ ಹರ್ ಇಫ್ ಸಿ ವಾಸ್ ಕಮಿಂಗ್ ಟು ದ ಪಾರ್ಟಿ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, ಚೂಸ್ ದ ಸುಟೇಬಲ್ ಕ್ವಶನ್ ಟ್ಯಾಗ್ ಅಂತ ಕೇಳಿದರೆ. ಸೊ ಇದಕ್ಕೆ ಸೂಟೇಬಲ್ ಆದಂಥ ಕ್ವಶನ್ ಟ್ಯಾಗನ್ನು ಹೊಂದಿಸಿ ಬರೆದಾಗ ಈ ಡ್ರೈವ್ಸ್ ದ ಕಾರ್ ಅನ್ನೋದು ಡಸಂಟ್ ಹಿ ಅನ್ನೋದು ಕ್ವಶನ್ ಟ್ಯಾಗ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಕಂಜಂಕ್ಷನ್ ಅಂತ ಕೇಳಿದರೆ. ಡ್ಯಾಶ್ ಹಿ ವಾಸ್ ಇಲ್ ಹಿ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೋಗ್ರಾಮ್ ಆ್ಯಂಡ್ ಗಾಟ್ ದ ಫಸ್ಟ್ ಅಂತ ಕೇಳಿದೆ, ಫಸ್ಟ್ ಪ್ರೈಸ್. ಸೊ ಇಲ್ಲಿ ಕಂಜಂಕ್ಷನ್ನ ಆ್ಯಡ್ ಮಾಡಿ ಬರೆದಾಗ ಸರಿಯಾಗೋದು ಆಪ್ಷನ್ ಡಿ. ದೋ ಹಿ ವಾಸ್ ಇಲ್ ಈ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೋಗ್ರಾಮ್ ಆ್ಯಂಡ್ ಗಾಟ್ ದ ಫಸ್ಟ್ ಪ್ರೈಸ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಈಸ್ ನಾಟ್ ಅ ಮೋನೋಸಿಲಿಬಿಕ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಯಾವ ವರ್ಡು ಒಂದು ಮೋನೋಸಿಲೆಬಿಕ್ ವರ್ಡ್ ಅಂತ ಕೇಳಿದರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಫಾದರ್ ಅನ್ನುವಂಥದ್ದೊಂದು ಮೋನೋಸಿಲೆಬಿಕ್ ವರ್ಡ್ ಆಗೋದಿಲ್ಲ. ಸ್ಕೂಲು, ಶೂ, ಕಾರ್ ಇವೆಲ್ಲ ಮೋನೋಸಿಲೆಬಿಕ್ ವರ್ಡ್ ಆಗುತ್ತೆ. Choose the correct question to get the underlined word as the answer. ಸೌಮ್ಯ ಬಾಟ್ 2 books ಫ್ರಮ್ ದ ನ್ಯೂ ಶಾಪ್ ಅಂತ ಕೇಳಿದ್ರೆ. ಸೊ ಈ 2 ಅಂತ ಏನಿದೆಯಲ್ಲ ಇದನ್ನು ನಾವು ಯಾವುದರಿಂದ ರಿಪ್ಲೇಸ್ ಮಾಡಿ ಬರಿಬೋದು ಅಂತ ಇಲ್ಲಿ ರಿಪ್ಲೇಸ್ ಮಾಡಿ ಬಿಡಿದಾಗ ಹೌ ಮೆನಿ ಬುಕ್ಸ್ ಡಿಡ್ ಸೌಮ್ಯ ಬೈ ಫ್ರಮ್ ದ ನ್ಯೂ ಶಾಪ್ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಕೇಳಿದರೆ. ಸೊ ಮಹೇಶ್ ಡ್ಯಾಶ್ ಹಿಮ್ ಸ್ಯಾಟ್ ಹ್ಯಾಸ್ ಹಿಮ್ ಆನ್ ದ ಚೇರ್ ಬಿಫೋರ್ ಆನ್ಸರಿಂಗ್ ದ ಕ್ವಶನ್ ಅಂತ ಕೇಳಿದರೆ. ಸೊ ಮೇಕ್ ಅನ್ನುವಂಥ ಸರಿಯಾದ ಫಾರ್ಮ್ ಯಾವುದು ಇಲ್ಲಿ ಅಪ್ಲೈ ಆಗುತ್ತೆಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ಆಗುತ್ತೆ. ಮಹೇಶ್ ಮೇಡ್ ಹಿಮ್ ಸಿಟ್ ಆನ್ ದ ಚೇರ್ ಬಿಫೋರ್ ಆನ್ಸರಿಂಗ್ ದ ಕ್ವಶನ್ಸ್ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, ಫೈಂಡ್ ಔಟ್ ದ ವರ್ಡ್ ವಿತ್ ವಿಚ್ ಈಸ್ ಇನ್ಕರೆಕ್ಟ್ ಆ್ಯಂಟೋನೈಮ್ ಅಂತ ಕೇಳಿದರೆ. ಸೊ ಇನ್ಕರೆಕ್ಟ್ ಪದದ ಆ್ಯಂಟೋನೈಮ್ ಯಾವುದು ಇಲ್ಲಿ ಕೆಳಗಿನವುಗಳಲ್ಲಿ ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ಕೊಟ್ಟಿದ್ದಾರೆ 2 ಆ್ಯಂಟೋನಿಮ್ ಮತ್ತು ಸಿನೋನಿಮು. ಅದರಲ್ಲಿ ಇನ್ಕರೆಕ್ಟ್ ಆದ ಆ್ಯಂಟೋನಿಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಬ್ಯಾರೆನ್, ಫರ್ಟೈಲ್. ಸೊ ಇದು ಯಾಕಂದ್ರೆ ಸರಿಯಾಗುತ್ತೆ. ಯಾಕಪ್ಪ ಅಂತಂದರೆ ಇವೆರಡು ಆ್ಯಂಟೋನಿಮ್ ಪದಗಳಾಗಿದ್ದಾವೆ, ವಿರುದ್ಧಾರ್ಥಕ ಪದಗಳು. ಇನ್ನು ನೆಕ್ಸ್ಟ್ ಎಬ್, ಫ್ಲೋ ಅದು ಕೂಡ ಸರಿಯಾಗಿದೆ. ಯಾಕಂತಂದರೆ ಇವು ಕೂಡ ಆ್ಯಂಟೋನಿಮ್ ಪದಗಳು. ಜಾಯ್, ಹ್ಯಾಪಿ ಇವೆರಡು ಒಂದೇ ಅರ್ಥ ಕೊಡ್ತವೆ. ಇದು ಸಿನೋನಿಮ್ ಪದ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ. ಗ್ಲಟ್, ಸ್ಕ್ಯಾರಿಟಿ ಅನ್ನೋದು ಒಂದು ಆ್ಯಂಟೋನಿಮ್ ಪದವಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಕಂಜಂಕ್ಷನ್ ಅಂತ ಕೇಳಿದರೆ. ಐ ಕೆಪ್ಟ್ ಕ್ವೈಟ್ ಡ್ಯಾಶ್ ಐ ನ್ಯೂ ಟಾಕಿಂಗ್ ಟು ಹಿಮ್ ವುಡ್ ಇನ್ವೈಟ್ ಪ್ರಾಬ್ಲಮ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿ ಬರೆದಾಗ ಸರಿಯಾಗುವುದು ಏನಪ್ಪ ಅಂತಂದ್ರೆ ಬಿಕಾಸ್ ಐ ಕೆಪ್ಟ್ ಕ್ವೈಟ್ ಬಿಕಾಸ್ ಐ ನ್ಯೂ ಟಾಕಿಂಗ್ ಟು ಹಿಮ್ ವುಡ್ ಇನ್ವೈಟ್ ಮೀ ಎ ಪ್ರಾಬ್ಲಮ್ ಅನ್ನೋದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್,
ಚೂಸ್ ದ ರೈಟ್ ಸೆಟ್ ಆಫ್ ಆರ್ಟಿಕಲ್ಸ್. ರೋಹನ್ ಕೇಮ್ ಡ್ಯಾಶ್ ಹವರ್ ಅರ್ಲಿ ಕ್ಯಾರಿಂಗ್ ಡ್ಯಾಶ್ ಯೆಲ್ಲೋ ಬುಕ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆರ್ಟಿಕಲ್ಸ್ನ ನಾವು ನೋಡಿ ಬರೆದಾಗ ರೋಹನ್ ಕೇಮ್ ಆ್ಯಂಡ್ ಹವರ್ ಅರ್ಲಿ ಕ್ಯಾರಿಂಗ್ ಆ್ಯನ್ ಯೆಲ್ಲೋ ಬುಕ್, ಎರಡು ಕಡೆ ಆ್ಯನ್ ಬರುತ್ತೆ, ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಎ ಬರುತ್ತೆ, ಇಲ್ಲಿ ಆ್ಯನ್ ಬರುತ್ತೆ. ರೋಹನ್ ಕೇಮ್ ಆ್ಯಂಡ್ ಅವರ್ ಅರ್ಲಿ ಕ್ಯಾರಿಂಗ್ ಅ ಯೆಲ್ಲೋ ಬುಕ್ ಅನ್ನೋದು ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್ ಅ ಸ್ಟೇಟ್ಮೆಂಟ್ ಇನ್ ಆಕ್ಟಿವ್ ವಾಯ್ಸ್ ಈಸ್ ಗಿವನ್, ಸೆಲೆಕ್ಟ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ. ನೆಹಲಿ ಇದರ ಸೆಂಟೆನ್ಸ್ನ ಆಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ, ಅದನ್ನು ಪ್ಯಾಸಿವ್ ಫಾರ್ಮ್ನಲ್ಲಿ ಬರೆಯಿರಿ ಅಂತ. ಸೊ ಇಲ್ಲಿ ನೆಹಲ್ ಈಸ್ ಕಲರಿಂಗ್ ದ ಪಿಕ್ಚರ್ಸ್ ಇನ್ ದ ಡ್ರಾಯಿಂಗ್ ಬುಕ್ ಅನ್ನೋದು ಆಕ್ಟಿವ್ ವಾಯ್ಸ್ ಆಗಿದೆ. ಸೊ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಿ ಬರೆದಾಗ ಸರಿಯಾದದ್ದು ಆಪ್ಷನ್ ಸಿ ನೋಡಿ. ದ ಪಿಕ್ಚರ್ಸ್ ಇನ್ ದ ಡ್ರಾಯಿಂಗ್ ಬುಕ್ ಆರ್ ಬೀಯಿಂಗ್ ಕಲರ್ಡ್ ಬೈ ನೆಹಲ್ ಅನ್ನೋದು ಒಂದು ಪ್ಯಾಸಿವ್ ವಾಯ್ಸ್ ಆಗಿದೆ, ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಚೂಸ್ ದ ಕಂಪ್ಯಾರಿಟಿವ್ ಡಿಗ್ರಿ ಫಾರ್ಮ್ ಆಫ್ ಸಮ್ ಪೊಯೆಟ್ಸ್ ಆರ್ ನಾಟ್ ಅಟ್ ಲೀಸ್ಟ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಕಾಳಿದಾಸ್ ಅಂತ ಕೇಳಿದರೆ. ಸೊ ಇದರ ಕರೆಕ್ಟ್ ಡಿಗ್ರಿ ಫಾರ್ಮ್ ನೋಡಿ ಬರೆದಾಗ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಕಾಳಿದಾಸ್ ಈಸ್ ನಾಟ್ ಮೋರ್ ಪಾಪ್ಯುಲರ್ ದೆನ್ ಸಮ್ ಅದರ್ ಪೊಯೆಟ್ಸ್ ಅನ್ನೋದು ಸರಿಯಾದ ಕಂಪ್ಯಾರಿಟಿವ್ ಡಿಗ್ರಿ ಆಗಿದೆ. ನೆಕ್ಸ್ಟ್ ಇನ್ನು ಇವಾಗ ಏನಪ್ಪ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತಾವೆ. ಕಂಪ್ಯೂಟರ್ ಬಗ್ಗೆ, ಕಂಪ್ಯೂಟರ್ ರಿಲೇಟೆಡ್ ಪ್ರಶ್ನೆಗಳು, ಕಂಪ್ಯೂಟರ್ ನಾಲೆಜ್. ಸೊ ಅದಕ್ಕೋಸ್ಕರ ಇಲ್ಲಿ ಯಾರು ಬಿಟ್ಟು ಹೋಗ್ಬಿಡ್ರಿ, ಕೊನೆಯವರೆಗೂ ನೋಡ್ತಾ ಇರಿ. ಸೊ ಇಲ್ಲಿ ಟ್ರಾನ್ಸಿಸ್ಟರ್ಗಳು ಮೊದಲು ಡ್ಯಾಶ್ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿತ್ತು ಅಂತ ಕೇಳಿದರೆ. ಸೊ ಟ್ರಾನ್ಸಿಸ್ಟರ್ಗಳನ್ನು ಯಾವ ತಲೆಮಾರಿನ ಕಂಪ್ಯೂಟರ್ ಅಂತ ಅಂದರೆ ಸೆಕೆಂಡ್ ಜನರೇಷನ್, ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿತ್ತು. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಮದರ್ ಬೋರ್ಡ್ನ ಅಂಶ ಅಲ್ಲ ಅಂತ ಕೇಳಿದರೆ. ಸೊ ಕೆಳಗಿನವುಗಳಲ್ಲಿ ಮದರ್ ಬೋರ್ಡ್ನ ಅಂಶ ಅಲ್ಲ ಅಂತ ಅಂದರೆ CMOS ಹೌದು, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಪೋರ್ಟ್ಸ್ ಹೌದು, ಬಸ್ ಕೂಡ ಹೌದು. SMPS ಅನ್ನುವಂಥದ್ದು ಮದರ್ ಬೋರ್ಡ್ನಲ್ಲಿ ಕಂಡು ಬರೋದಿಲ್ಲ, ಅದಕ್ಕೋಸ್ಕರ ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ಡ್ಯಾಶ್ ಒಂದು ನೆಟ್ವರ್ಕ್ ಟೋಪಾಲಜಿ ಆಗಿರುವುದಿಲ್ಲ ಅಂತ ಕೇಳಿದರೆ. ಸೊ ಈ ಕೆಳಗಿನವುಗಳಲ್ಲಿ ನೆಟ್ವರ್ಕ್ ಟೋಪಾಲಜಿ ಯಾವುದಲ್ಲ ಅಂದರೆ ಪೀರ್ ಅನ್ನುವಂಥದ್ದು ನೆಟ್ವರ್ಕ್ ಟೋಪಾಲಜಿ ಅಲ್ಲ. ಬಸ್, ರಿಂಗ್, ಸ್ಟಾರ್ ಇವೆಲ್ಲವುಗಳು ಟೋಪಾಲಜಿಗಳಾಗಿವೆ, ನೆಟ್ವರ್ಕ್ ಟೋಪಾಲಜಿ. ಗಣಕಯಂತ್ರದ ಸೆಕ್ಯುರಿಟಿಯನ್ನು ಬ್ರೇಕ್ ಮಾಡುವ ಕಾರ್ಯವನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕೇಳಿದರೆ. ಸೊ ಗಣಕಯಂತ್ರದ ಸೆಕ್ಯುರಿಟಿಯನ್ನು ಬ್ರೇಕ್ ಮಾಡೋದಕ್ಕೆ ಹ್ಯಾಕಿಂಗ್ ಅಂತ ಕರೀತಾರೆ, ಹ್ಯಾಕಿಂಗ್, ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ಟೆಕ್ಸ್ಟ್ ಫೈಲ್ನಲ್ಲಿರುವ ಕಂಟೆಂಟ್ಗಳನ್ನು ಪ್ರದರ್ಶಿಸಲು ಉಪಯೋಗಿಸಲ್ಪಡುವ ಕಮಾಂಡ್ ಯಾವುದು ಅಂತ ಕೇಳಿದರೆ. ಸೊ ಟೆಕ್ಸ್ಟ್ ಫೈಲ್ನಲ್ಲಿರ್ತಕ್ಕಂಥ ಕಂಟೆಂಟ್ಗಳನ್ನು ಪ್ರದರ್ಶಿಸಬೇಕಂತ ಅಂದರೆ ಯಾವ ಕಮಾಂಡ್ ಬಳಸ್ತಾರೆ ಅಂದರೆ ಆಪ್ಷನ್ ಸಿ ಟೈಪ್ ಕಮಾಂಡನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ವೈರಸ್ನ ಫುಲ್ ಫಾರ್ಮ್ ಕೇಳಿದ್ದಾರೆ. ಸೊ ವೈರಸ್ಸನ್ನು ವಿಸ್ತರಿಸಿ ಬರೆದಾಗ ಸರಿಯಾಗುವುದು ಆಪ್ಷನ್ ಬಿ ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್ ಅನ್ನೋದು ಆಪ್ಷನ್ ಬಿ ವೈರಸ್ನ ಫುಲ್ ಫಾರ್ಮ್ ಆಗಿದೆ. ನೆನ್ಪಿಟ್ಕೊಡ್ರಿ, ಯಾರಿಗೆ ಗೊತ್ತಿಲ್ಲ ತಿಳಿದುಕೊಡ್ರಿ. ಸ್ಪ್ರೆಡ್ಶೀಟ್ನಲ್ಲಿ ಕೆಳಗಿನ ಯಾವ ಡಾಟಾ ಪ್ರಕಾರವನ್ನು ಸೆಲ್ನಲ್ಲಿ ನಮೂದಿಸಲು ಅನುಮತಿಸಲಾಗುವುದಿಲ್ಲ ಅಂತ ಕೇಳಿದರೆ. ಸೊ ಈ ಒಂದು ಸ್ಪ್ರೆಡ್ಶೀಟ್ನಲ್ಲಿ ಆಪ್ಷನ್ ಡಿ ಟೂಲ್ ಬಾರ್ ಅನ್ನುವಂಥದ್ದು ಡಾಟಾ ಅಂದರೆ ಯೂಸ್ ಮಾಡೋಕ್ಕಾಗಂಗಿಲ್ಲ. ಇನ್ನು ಫಾರ್ಮುಲಾಸ್ ಇರ್ತಾವೆ, ಮ್ಯಾಥಮೆಟಿಕಲ್ ಫಂಕ್ಷನ್ ಇರುತ್ತೆ, ಡೇಟ್ ಆ್ಯಂಡ್ ಟೈಮ್ ಇರುತ್ತೆ. ಟೂಲ್ ಬಾರ್ನ ನಾವು ಸ್ಪ್ರೆಡ್ಶೀಟ್ನಲ್ಲಿ ಅಳವಡಿಸಲಿಕ್ಕೆ ಬರೋಂಗಿಲ್ಲ ಡಾಟಾ ಪ್ರಕಾರದಲ್ಲಿ. ನೆಕ್ಸ್ಟ್ ಕೆಳಗಿನ ಯಾವುದಕ್ಕೆ ಸ್ಪ್ರೆಡ್ಶೀಟನ್ನು ಬಳಸಲಾಗುವುದಿಲ್ಲ ಅಂತ ಕೇಳಿದರೆ. ಸ್ಪ್ರೆಡ್ಶೀಟನ್ನು ಇವುಗಳಲ್ಲಿ ಯಾವುದಕ್ಕೆ ಬಳಸಂಗಿಲ್ಲ ಅಂತ ಅಂದರೆ ಆಪ್ಷನ್ ಸಿ ನೋಡಿ, ಚಿತ್ರಗಳನ್ನು ರಚಿಸಲು ಮತ್ತು ಸರಿಪಡಿಸಲು ಸ್ಪ್ರೆಡ್ಶೀಟನ್ನು ಬಳಸಲಾಗುವುದಿಲ್ಲ, ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಸೊ ಇಲ್ಲಿ ಹೊಂದಿಸಿ ಬರೆದಾಗ ನೋಡಿ ಫಸ್ಟ್ ರ್ಯಾಮ್ ಇದೆ. ರ್ಯಾಮ್ ಅನ್ನುವಂಥದ್ದು ಒಂದು ವಾಲಟೈಲ್ ಮೆಮರಿ ಆಗಿದೆ. ರ್ಯಾಮ್ ಅನ್ನೋದು ವಾಲಟೈಲ್ ಮೆಮರಿ. ರೀಡ್ ಓನ್ಲಿ ಮೆಮರಿ ಅನ್ನುವಂಥದ್ದು ಒಂದು ನಾನ್ ವಾಲಟೈಲ್ ಮೆಮರಿ ಆಗಿದೆ. ಅದೇ ರೀತಿಯಾಗಿ ಮೊಜಿಲ್ಲಾ ಫೈರ್ಫಾಕ್ಸ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ. ಅದೇ ರೀತಿಯಾಗಿ ಉಬುಂಟು ಅನ್ನುವಂಥದ್ದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ, OS. ಉಬುಂಟು ಅನ್ನುವಂಥದ್ದು OS, ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ASC22 ಪದದ ವಿಸ್ತರಣೆ ಏನು ಅಂತ ಕೇಳಿದರೆ. ಸೊ ASCII ಸೊ ಪದದ ವಿಸ್ತರಣೆ ಏನಪ್ಪ ಅಂತಂದರೆ ಆಪ್ಷನ್ ಬಿ ಸರಿಯಾಗುತ್ತೆ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋರ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅನ್ನುವಂಥದ್ದು ASCII ಒಂದು ಫುಲ್ ಫಾರ್ಮ್ ಆಗಿದೆ. ಈ ಕೆಳಗಿನ ಮೆಮೊರಿಗಳಲ್ಲಿ ಅವುಗಳ ಸ್ಪೀಡ್ನ ಆಧಾರದ ಮೇಲೆ ಸರಿಯಾದ ಆರೋಹಣ ಅನುಕ್ರಮವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ. ಸೊ ಅವುಗಳ ಸ್ಪೀಡ್ ಆಧಾರದ ಮೇಲೆ ಅನುಕ್ರಮಣಿಕೆಯನ್ನು ಆಯ್ಕೆ ಮಾಡಿದಾಗ ಆಪ್ಷನ್ ಸಿ ಸರಿಯಾಗುತ್ತೆ. ಯಾಕಪ್ಪ ಅಂತಂದರೆ ಫಸ್ಟ್ ರೆಜಿಸ್ಟರ್, ಅದಾದಮೇಲೆ CPU ಕ್ಯಾಚ್ ಆಗುತ್ತೆ, ಅದಾದಮೇಲೆ ರ್ಯಾಮ್ ಬರುತ್ತೆ, ಅದಾದಮೇಲೆ HDD, ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್
ಡ್ಯಾಶನ್ನು ಯೂನಿವರ್ಸಲ್ ಗೇಟ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಈ ಕೆಳಗಿನವುಗಳಲ್ಲಿ ಯೂನಿವರ್ಸಲ್ ಗೇಟ್ ಅಂತ ಯಾವುದನ್ನು ಕರೀತಾರೆ ಅಂತ ಅಂದರೆ ಆಪ್ಷನ್ ಬಿ ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟನ್ನು ಯೂನಿವರ್ಸಲ್ ಗೇಟ್ ಅಂತ ಕರೆಯಲಾಗುತ್ತದೆ. ನ್ಯಾಂಡ್ ಗೇಟ್ ನೆನಪಿಟ್ಕೊಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಒ ಎಸ್ ಯಾವುದು ಅಲ್ಲ ಅಂತ ಇಲ್ಲಿ ವಿಂಡೋಸ್ ಒಂದು ಒ ಎಸ್ ಆಗಿದೆ, ಲಿನಕ್ಸ್ ಅನ್ನೋದು ಕೂಡ ಒ ಎಸ್ ಆಗುತ್ತೆ, ಗೂಗಲ್ ಕ್ರೋಮ್ ಅನ್ನೋದೊಂದು ಸರ್ಚ್ ಇಂಜಿನ್ ಆಗಿದೆ, ಅದಕ್ಕೋಸ್ಕರ ಇದು ಒ ಎಸ್ ಆಗಲ್ಲ. ಆ್ಯಂಡ್ರಾಯ್ಡ್ ಕೂಡ ಒಂದು ಒ ಎಸ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೆಲ್ ಆಗಿರುವುದಿಲ್ಲ. ಸೊ ಕೆಳಗಿನವುಗಳಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೆಲ್ ಯಾವುದು ಅಲ್ಲ ಅಂತಂದರೆ ಪಾರ್ಸಿಂಗ್ ಮಾಡೆಲ್. ಪಾರ್ಸಿಂಗ್ ಮಾಡೆಲ್ ಅನ್ನುವಂಥದ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲ. ವಾಟರ್ಫಾಲ್ ಮಾಡೆಲ್ ಹೌದು, ಎಜಿಲ್ ಮಾಡೆಲ್ ಹೌದು, ಸ್ಪೈರಲ್ ಮಾಡೆಲ್ ಹೌದು. ಇಲ್ಲಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಒಂದು ನೆಟ್ವರ್ಕ್ನಲ್ಲಿ ಒಂದು ಕಂಪ್ಯೂಟರನ್ನು ಅನನ್ಯವಾಗಿ ಗುರುತಿಸಲು ಡ್ಯಾಶನ್ನು ಬಳಸುತ್ತಾರೆ ಅಂತ ಕೇಳಿದರೆ, ಒಂದು ನೆಟ್ವರ್ಕ್ನಲ್ಲಿ ಒಂದು ಕಂಪ್ಯೂಟರ್ನ ಅನನ್ಯವಾಗಿ ಗುರುತಿಸಬೇಕಂತ ಅಂದರೆ ಯಾವುದನ್ನು ಬಳಸಲಾಗುತ್ತದೆ ಅಂದರೆ ಆಪ್ಷನ್ ಸಿ IP ಅಡ್ರೆಸ್ ಅಂತ ಕರಿತೀವಿ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಡ್ರೆಸ್ ಅಂತ ಅದರ ಫುಲ್ ಫಾರ್ಮ್ ಆಗಿದೆ, ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ಅದರ ಮೂಲಕ ಒಂದು ಕಂಪ್ಯೂಟರ್ನ ನಾವು ವಿಭಿನ್ನತೆ ಅಥವಾ ಅನನ್ಯತೆಯನ್ನು ಗುರುತಿಸಬಹುದಾಗಿದೆ ಅದರಲ್ಲಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಸೆಕೆಂಡರಿ ಮೆಮೊರಿ ಅಲ್ಲ ಅಂತ ಕೇಳಿದರೆ, ಸೊ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಅಂತ ಇರ್ತಾವೆ. ಸೊ ಇದರಲ್ಲಿ ಸೆಕೆಂಡರಿ ಮೆಮೊರಿ ಯಾವುದು ಅಲ್ಲ ಅಂತಂದರೆ ಆಪ್ಷನ್ ಸಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅನ್ನುವಂಥದ್ದೊಂದು ಪ್ರೈಮರಿ ಮೆಮೊರಿ ಆಗಿದೆ, ಅದಕ್ಕೋಸ್ಕರ ಇದು ಸೆಕೆಂಡರಿ ಮೆಮೊರಿಯಲ್ಲಿ ಬರೋಂಗಿಲ್ಲ. DVD ಸೆಕೆಂಡರಿ ಮೆಮೊರಿ, CD ಮತ್ತು SSD ಅಂದರೆ ಸೆಕೆಂಡರಿ ಮೆಮೊರಿ ಏನಪ್ಪ ಅಂತಂದರೆ ಜಾಸ್ತಿ ಸ್ಟೋರ್ ಮಾಡ್ತವೆ ಮತ್ತು ಭಾಳ ದಿನಗಳವರೆಗೂ ಅದರಲ್ಲಿ ಸ್ಟೋರ್ ಆಗಿ ಉಳಿತವೆ, ನಾವು ಡಿಲೀಟ್ ಮಾಡೋವರೆಗೂ ಉಳಿದಿರ್ತವೆ. ಪ್ರೈಮರಿ ಮೆಮೊರಿಯಲ್ಲಿ ಒಂದು ಸ್ವಲ್ಪ ದಿನದಲ್ಲಿ ಹೋಗಿಬಿಡ್ತವೆ. ನೆಕ್ಸ್ಟ್, CPU ಡ್ಯಾಶ್ ಜೊತೆ ನೇರವಾಗಿ ಸಂವಹನವನ್ನು ನಡೆಸುತ್ತದೆ ಅಂತ ಕೇಳಿದರೆ, ಸೊ CPU ಯಾವುದರ ಜೊತೆ ನೇರವಾಗಿ ಸಂವಹನ ನಡೆಸುತ್ತದೆ ಅಂದರೆ ಕ್ಯಾಚ್ ಮೆಮೊರಿ. ಕ್ಯಾಚ್ ಮೆಮೊರಿ ಅನ್ನುವಂಥದ್ದು ಪ್ರೈಮರಿ ಮೆಮೊರಿ ಆಗಿದೆ, ಇದು ಸ್ವಲ್ಪ ಡಿಲೀಟ್ ಆಗುತ್ತೆ ಜಲ್ದಿ. ನೆಕ್ಸ್ಟ್, ಬಟ್ ಸ್ಪೀಡ್ ನೆಟ್ವರ್ಕಿಂದ ಕನೆಕ್ಟ್ ಆಗುತ್ತೆ ಅದು. ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆರಿಸಿ. OSಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದದ್ದು A, B ಮತ್ತು D ಏನಪ್ಪ ಅಂದರೆ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಇರುತ್ತೆ, ಫೈಲ್ ಮ್ಯಾನೇಜ್ಮೆಂಟ್ ಇರುತ್ತೆ ಮತ್ತು ಮೆಮೊರಿ ಮ್ಯಾನೇಜ್ಮೆಂಟ್. ಇವು ಮೂರುಗಳು OSಗೆ ಸಂಬಂಧಿಸಿದವ. ಡಾಟಾ ಮ್ಯಾನೇಜ್ಮೆಂಟ್ ಅನ್ನೋದು OS ಅಲ್ಲ. ನೆಕ್ಸ್ಟ್, ಆ್ಯಂಡ್ರಾಯ್ಡ್ ಡ್ಯಾಶ್ ಆಧಾರಿತ OS ಆಗಿದೆ. ಸೊ ಆ್ಯಂಡ್ರಾಯ್ಡ್ ಯಾವುದರ ಆಧಾರಿತ ಲಿನಕ್ಸ್ ಆಧಾರಿತ OS ಆಗಿದೆ ಆ್ಯಂಡ್ರಾಯ್ಡ್ ಅನ್ನುವಂಥದ್ದು. ಆ್ಯಂಡ್ರಾಯ್ಡ್ ಎಲ್ಲ ಮೊಬೈಲ್ನಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇರ್ತಾವಲ್ಲ ಅದು ಲಿನಕ್ಸ್ಗೆ ಸಂಬಂಧಿಸಿದೆ. ಇನ್ನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ, ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿದವರು ಮೈಕ್ರೋಸಾಫ್ಟ್ ಸಂಸ್ಥೆ. ಬಿಲ್ ಗೇಟ್ಸ್ ರವರ ಮೈಕ್ರೋಸಾಫ್ಟ್ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಇನ್ಸರ್ಟ್ ಕಮಾಂಡ್ ಯಾವ ರೀತಿಯ SQL ಕಮಾಂಡ್ಸಿಗೆ ಸೇರಿದೆ ಅಂತ ಕೇಳಿದರೆ, ಸೊ ಇನ್ಸರ್ಟ್ ಕಮಾಂಡ್ ಅನ್ನುವಂಥದ್ದು ಯಾವ ರೀತಿಯ SQL ಕಮಾಂಡ್ಗೆ ಸೇರಿದೆ ಅಂತ ಅಂದರೆ ಇದು ಆಪ್ಷನ್ ಡಿ TCL ರೀತಿಯಾಗಿ ಕಮಾಂಡ್ಗೆ ಸೇರಿದೆ ಇದು SQLಗೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಆಯ್ಕೆಯ MS ವರ್ಡ್ನಲ್ಲಿ ಲಭ್ಯವಿರುವುದಿಲ್ಲ ಅಂತ ಕೇಳಿದರೆ, ಸೊ ಕೆಳಗಿನವುಗಳಲ್ಲಿ ಯಾವುದು MS ವರ್ಡ್ನಲ್ಲಿ ಸಿಗಂಗಿಲ್ಲ ಅಂತಂದರೆ ನೋಡಿ, ವರ್ಡ್ ಕೌಂಟ್ MS ವರ್ಡ್ನಲ್ಲಿ ಸಿಗುತ್ತೆ, ಫಾಂಟ್ ಸೈಜ್ ಕೂಡ ಸಿಗುತ್ತೆ, ಯಾಕಂತಂದರೆ ಟೆಕ್ಸ್ಟ್ ಸೈಜನ್ನು ಚೇಂಜ್ ಮಾಡೋಕ್ಕೆ. ಇನ್ನು ಪೇಜ್ ಮಾರ್ಜಿನ್ ಕೂಡ MS ವರ್ಡ್ನಲ್ಲಿ ಸಿಗುತ್ತೆ. ಬಟ್ ಬ್ರಷ್ ಅನ್ನುವಂಥದ್ದು MS ವರ್ಡ್ನಲ್ಲಿ ಬರೋಂಗಿಲ್ಲ. ಎಲ್ಲಿ ನಾವು ಪೆನ್ ಯೂಸ್ ಮಾಡ್ತೀವಲ್ಲ, ಪೆನ್ ಅಥವಾ ಸ್ಮಾರ್ಟ್ ಬೋರ್ಡ್ ಮೇಲೆ ಪೆನ್ ಯೂಸ್ ಮಾಡ್ತೀವಿ, ಇವಾಗ ನಾನು ಬರಿತಿದ್ನಲ್ಲ ಅಲ್ಲಿ ಪೆನ್ ಯೂಸ್ ಮಾಡ್ತೀನಿ, ಇಲ್ಲಿ ಬ್ರಷ್ ಸಿಗುತ್ತೆ. ಬಟ್ MS ವರ್ಡ್ನಲ್ಲಿ ಬ್ರಷ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಪ್ಯಾಕೆಟ್ಗಳ ರೂಟಿಂಗ್ ಈ ಕೆಳಗಿನ ಯಾವ iOS ಲೇಯರ್ನಲ್ಲಿ ನಡೆಯುತ್ತದೆ ಅಂತ ಕೇಳಿದರೆ, ಸೊ ಪ್ಯಾಕೆಟ್ಗಳ ರೂಟಿಂಗ್ ಯಾವ iOS ಲೇಯರ್ನಲ್ಲಿ ನಡೀತದೆ ಅಂದರೆ ನೆಟ್ವರ್ಕ್ ಲೇಯರ್ನಲ್ಲಿ ನಡೆಯುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, URIನ ಒಂದು ಫುಲ್ ಫಾರ್ಮ್ ಏನಂತ ಕೇಳಿದರೆ, ಸೊ URL ಅಲ್ಲ URI ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಡಿ ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್ ಅನ್ನುವಂಥದ್ದು URIನ ಫುಲ್ ಫಾರ್ಮ್ ಆಗಿದೆ. URL ರೀತಿಯಾಗಿ L ಅಂತಂದರೆ ಲೊಕೇಟರ್ ಬರುತ್ತೆ, ಬಟ್ ಇಲ್ಲಿ ಐಡೆಂಟಿಫೈಯರ್ ಅಂತ ಬರುತ್ತೆ, I ಅಂತ ಎಷ್ಟು ರಿಪ್ಲೇಸ್ಮೆಂಟ್. ನೆಕ್ಸ್ಟ್, ರೆಫರೆನ್ಸಿಯಲ್ ಇಂಟಿಗ್ರಿಟಿಯನ್ನು ಯಾವುದರ ಮೂಲಕ ನಿಗದಿಪಡಿಸಲಾಗುತ್ತದೆ ಅಂತ ಕೇಳಿದರೆ, ಸೊ ಇದನ್ನು ಫಾರಿನ್ ಕೀ ಮೂಲಕ ರೆಫರೆನ್ಸಿಯಲ್ ಇಂಡಿಕೇಟರನ್ನು ನಿಗದಿಪಡಿಸಲಾಗುತ್ತದೆ. ಇಲ್ಲಿಗೆ ನಮ್ಮ ಪೇಪರ್ 2ದ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮುಕ್ತಾಯಗೊಂಡಿದೆ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ದೊಳಗಡೆ ನಮ್ಮ ಚಾನಲ್ ಇನ್ಸ್ಟಾ, ಟೆಲಿಗ್ರಾಮ್, ವಾಟ್ಸಪ್ ಮತ್ತು ಥ್ರೆಡ್ಸ್ ಇವೆಲ್ಲದರ ಲಿಂಕ್ ಇದೆ, ಅದನ್ನು ಕೂಡ ಫಾಲೋ ಮಾಡಿಕೊಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಅದಕ್ಕೋಸ್ಕರ
ಏನಪ್ಪ ಅಂತಾರೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ತಪ್ಪಾಗಿ ಹೇಳಿದರೆ ನಾನು ಓದ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಏನಾದರೂ ತಪ್ಪು ಮಾಡಿದರೆ ಅದನ್ನು ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ, ನಾನು ಕೂಡ ತಿದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.